ಎಸ್, ಅಡ್ವಾಂಟೇಜಸ್ಗೆ ಬಂದರೆ ನಾವು ನೋಡ್ತಿರ್ಬೋದು. ಇವಾಗ ಏಕೆ ಬೆಳೆ ಮಾತ್ರ ಹಾಕಿದೀವಿ ಅನ್ಕೊಳ್ಳಿ, ಸಪೋಸ್ ಟೊಮೊಟೊನೇ ಅನ್ಕೊಳ್ಳಿ. ಈ ಕಡೆ ಕೋಲಾರ ಭಾಗದಲ್ಲಿ ಟೊಮೊಟೊ ಜಾಸ್ತಿ ಬೆಳೀತಾರೆ. ಟೊಮೊಟೊ ಈ ವರ್ಷ ರೇಟು ಚೆನ್ನಾಗಿ ಬಂದಿಲ್ಲ. ಅವಾಗ ಏನು ಮಾಡ್ತಾರೆ ರೈತರು, ಅದನ್ನ ಕಟಾವು ಕೂಡ ಸಹ ಮಾಡಲ್ಲ, ಅಲ್ಲೇ ಫೀಲ್ಡಲ್ಲೇ ಬಿಟ್ಬಿಟ್ಟು ಅಲ್ಲೇ ಇದು ಮಾಡಾಕ್ತಾರೆ. ಇಲ್ಲ ಕಟಾವು ಬಂದು ನೆಕ್ಸ್ಟ್ ಮಾರ್ಕೆಟ್ಗೆ ಹೋಗಿ ಕಡಿಮೆ ರೇಟ್ ಐತೆ ಅಂತ ಗೊತ್ತಾದಾಗ ಅಲ್ಲೇ ರೋಡ್ ಪಕ್ಕನೇ ಸುರಿತಾರೆ. ನೀವೆಷ್ಟೋ ಸುಮಾರು ವಿಡಿಯೋಗಳಲ್ಲಿ ನೋಡಿರ್ತೀರಾ. ಆ ರೀತಿ ಆಗ್ಬಾರ್ದಂದ್ರೆ ನಾವೇನು ಮಾಡಬೇಕು, ಈ ಥರ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಮಾಡ್ಕೊಂಡ್ರೆ, ಸಪೋಸ್ ಒಂದು ಬೆಳೆ ಟೊಮೆಟೊದಲ್ಲಿ ಹೋಯ್ತು, ರೇಟ್ ಹೋಯ್ತು ಅಂದರೆ ನೆಕ್ಸ್ಟ್ ಮೇಯ್ಸ್ ಇರುತ್ತೆ, ಅದರಲ್ಲಿ ಲಾಭ ಬರುತ್ತೆ. ನೆಕ್ಸ್ಟ್ ತರಕಾರಿ ಬೆಳೆ ಇರುತ್ತೆ, ಅದರಲ್ಲಿ ಲಾಭ ಬರುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ಹೈನುಗಾರಿಕೆ ಇರುತ್ತೆ, ಶೀಪ್ ರೇರಿಂಗ್ ಇರುತ್ತೆ, ಕೋಳಿ ಸಾಕಾಣಿಕೆ ಇರುತ್ತೆ. ಇವೆಲ್ಲದ್ರಲ್ಲ ಒಂದ್ರಲ್ಲಿ ಹೋದ್ರೆ ಇನ್ನೊಂದರಲ್ಲಿ ಲಾಭ ಬರುತ್ತೆ. ಆ ಇಂಟೆನ್ಷನ್ಗೋಸ್ಕರನೇ ಇದು ಮಾಡ್ತಿರೋದು. ಮತ್ತೆ ಗೊಬ್ಬರನೂ ಅಷ್ಟೇ, ಇಲ್ಲಿ ಹೈನುಗಾರಿಕೆ ಮಾಡೋದ್ರಿಂದ ಸಗಣಿ ಬರುತ್ತೆ, ಅದರಿಂದ ಗೊಬ್ಬರ ತಯಾರು ಮಾಡಿಕೊಂಡು ಎಲ್ಲದಕ್ಕೂ ಹಾಕ್ಬೋದು. ಮತ್ತೆ ಇದೊಂಥರ ಟೂರ್ ಇದ್ದಂಗೆ. ಯೂಶಲಿ ಸಿಟಿಯಲ್ಲಿ ಬೆಳೆದಿರೋರಿಗೆ ಇದೆಲ್ಲ ಏನು ಇದ್ರ ಬಗ್ಗೆ ಏನು ನಾಲೆಜೇ ಇರಲ್ಲ. ಇಲ್ಲಿ ಬಂದಾಗ ಅವರು ನೆಕ್ಸ್ಟ್ BSc ಕೃಷಿಗೆ ಸೇರ್ಬೇಕಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಮಾಡ್ತಾರೆ. ಅವಾಗ ನಿಮ್ಗೆ ನೋಡ್ತಿರ್ಬೋದು, ಕೆಲವೊಬ್ರಿಗೆ ಬೆಳೆನೇ ಗೊತ್ತಿರಲ್ಲ. ಅದರಿಂದ ಇಲ್ಲೆಲ್ಲ ಬಂದರೆ ಯಾವ್ಯಾವ ಬೆಳೆ ಏನೇನು ಎತ್ತತ್ತ ಅಂತ ಗೊತ್ತಾಗುತ್ತೆ. ಅದರಿಂದ ಮಕ್ಕಳಿಗೆ ಭಾಳ ಹೆಲ್ಪ್ ಆಗುತ್ತೆ.